ಮಂಡ್ಯದಲ್ಲಿ ರೈತರ ಸರಣಿ ಆತ್ಮಹತ್ಯೆಗಳು ಮುಂದುವರಿತಾ ಇದೆ. ಯಾಕಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡ ರೈತ? ಬನ್ನಿ ಡೀಟೇಲ್ಸ್ ಇದೆ, ನೋಡ್ತಾ ಹೋಗೋಣ. ಮಂಡ್ಯದಲ್ಲಿ ರೈತರು ಸರಣಿ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಕಾರಣ ಇಷ್ಟೇ, ಸಾಲಬಾಧೆಯ ಒತ್ತಡಕ್ಕೆ ಅನ್ನದಾತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮದ್ದೂರು ತಾಲೂಕಿನ ತೂಬಿನಕೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸಾಲಬಾಧೆಯಿಂದ ಆತ್ಮಹತ್ಯೆಗೆ ಶರಣಾಗಿರುವಂತಹ 55 ವರ್ಷದ ರೈತ ಶಿವಣ್ಣ. ಕೃಷಿಗಾಗಿ ಅಂತ ಹೇಳಿ 15 ಲಕ್ಷ ರೂಪಾಯಿ ಸಾಲವನ್ನ ಮಾಡಿಕೊಂಡಿದ್ರಂತೆ ಶಿವಣ್ಣ. ಈ ಭತ್ತ ಕಬ್ಬು ಬೆಳೆದಿದ್ರು ಶಿವಣ್ಣ. ಬಟ್ ಆದರೆ ಮಳೆ ಇಲ್ವಲ್ಲ, ಸರಿಯಾಗಿ ಮಳೆ ಕೊರತೆ ಆಗಿದೆ. ಆ ಮಳೆ ಕೊರತೆಯಿಂದಾಗಿ ಈ ಬೆಳೆದಿರುವಂತಹ ಬೆಳೆ ಎಲ್ಲವೂ ಕೂಡ ನಾಶವಾಗಿದೆ. ನಾಲೆಗೆ ನೀರು ಕೂಡ ಬರ್ತಾ ಇಲ್ಲ. ಅಟ್ಲೀಸ್ಟ್ ನಾಲೆಯಿಂದ ಬರುವಂತಹ ನೀರನ್ನಾದರೂ ನಾವು ಉಪಯೋಗ ಮಾಡಿಕೊಳ್ಳೋಣ ಅಂತಂದರೆ, ಹಾಗಾಗಿ ನೋಡಿ ಭತ್ತ ಮತ್ತು ಕಬ್ಬು ಸಂಪೂರ್ಣವಾಗಿ ಹಾಳಾಗಿದೆ. ಸಾಲದ ಒತ್ತಡ ಒಂದು ಕಡೆ ಹೆಚ್ಚಾಗಿದೆ. ಬೇರೆ ದಾರಿ ಸಿಗದೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ರೈತರು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಮಳೆ ಎಲ್ಲವೂ ಕೂಡ ಚೆನ್ನಾಗಿ ಬರುತ್ತೆ, ಉತ್ತಮ ಮಳೆಯಾಗತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ ಮಂಡ್ಯ ಭಾಗದ ರೈತರು. ಹಾಗಾಗಿ ಒಳ್ಳೆ ಉತ್ತಮ ಬೆಳೆಯನ್ನು ನಾವು ಬೆಳಿಬಹುದು ಅಂತ ಹೇಳಿ ಸಾಲವನ್ನು ಮಾಡ್ಕೊಂಡಿರ್ತಾನೆ ರೈತ. ಸಾಲ ಮಾಡ್ಕೊಂಡ ನಂತರ ಒಳ್ಳೆ ಬೆಳೆ ಬೆಳಿಬೇಕಲ್ವಾ, ಬೆಳೆಯೋದಕ್ಕೆಲ್ಲ ಸಿದ್ಧತೆಗಳನ್ನೆಲ್ಲ ಕೂಡ ಮಾಡ್ಕೊಂಡಿರ್ತಾರೆ, ನಾಟಿ ಮಾಡ್ಕೊಂಡಿರ್ತಾರೆ, ಮತ್ತು ಕಬ್ಬನ್ನು ಬೆಳೆದಿರ್ತಾರೆ. ಮತ್ತು ಈ ಭತ್ತ ಬೆಳೆಯೋದಕ್ಕೆ ಅತಿ ಹೆಚ್ಚು ನೀರಿನ ಅವಶ್ಯಕತೆ ಇದೆ, ಕಬ್ಬು ಬೆಳೆಯೋದಕ್ಕೂ ನೀರಿನ ಅವಶ್ಯಕತೆ ಇದೆ. ಮಳೆರಾಯ ಕೈ ಕೊಟ್ಟಿದ್ದಾನೆ. ಮಳೆರಾಯ ಕೈ ಕೊಟ್ಟ ನಂತರ ಏನಾಯಿತು, ಸರ್ಕಾರ ಆದೇಶವನ್ನು ಹೊರಡಿಸ್ತು, ಯಾರು ಕೂಡ ಬೆಳೆಯನ್ನು ಬೆಳೆಯೋದಕ್ಕೆ ಹೋಗಬೇಡಿ ಅಂತ ಹೇಳಿ. ಬಟ್ ಆದರೂ ಕೂಡ ಕೆಲ ರೈತರು ಆಗಾಗಲೇ ಈ ಬಿತ್ತನೆ ಬೀಜಗಳನ್ನು ಹಾಕ್ಬಿಟ್ಟಿದ್ರು. ಒಂದಷ್ಟು ರೈತರುಗಳು ಮತ್ತು ಭತ್ತವನ್ನು ಕೂಡ ಈಗಾಗಲೇ ಹಾಕ್ಬಿಟ್ಟಿದ್ರಲ್ಲ, ಅಂಥವ್ರು ಏನು ಮಾಡೋದಕ್ಕೆ ಸಾಧ್ಯ? ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಾದರೂ ಉತ್ತಮ ಮಳೆಯಾಗಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ ರೈತರು. ಬಟ್ ಆದರೆ ಮಳೆರಾಯ ಕೈ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಸಾಲ ಹೆಚ್ಚಾಗ್ಬಿಡುತ್ತೆ. ಈ ಸಾಲ ಕೊಟ್ಟವ್ರು ಸುಮ್ಮನೆ ಇರ್ತಾರ? ಮನೆ ಬಾಗಿಲಿಗೆ ಬರೋದು, ಬಡ್ಡಿ ಕೇಳ್ತಾರೆ, ಬಡ್ಡಿಯನ್ನು ಕೂಡ ಕಟ್ಟೋದಕ್ಕಾಗಲ್ಲ, ಸಾಲವನ್ನು ಕೂಡ ತೀರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಹಾಗಾಗಿ 15 ಲಕ್ಷ ಸಾಲವನ್ನು ಮಾಡ್ಕೊಂಡಿದ್ರಂತೆ ಶಿವಣ್ಣ. ಮತ್ತು ಬೇರೆ ದಾರಿ ಸಿಕ್ಕಿಲ್ಲ, ಸಾಲವನ್ನು ತೀರಿಸಲೇಬೇಕು. ಫೈನಾನ್ಸ್ ಕಂಪನಿಯಿಂದ ಏನಾದರೂ ಸಾಲ ತೆಗೆದುಕೊಂಡ್ರೆ ಅವರು ಮನೆ ಬಾಗಿಲಿಗೆ ಹೋಗ್ತಾರೆ, ಸಾಲ ಕೊಡಿ, ಫೈನಾನ್ಸ್ ಕಟ್ಟಿ ಅಂತ ಹೇಳಿ ರೈತರ ಒಂದು ರಕ್ತ ಹೀರುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಬೇರೆ ದಾರಿ ಸಿಗೋದಿಲ್ಲ. ಹಾಗಾಗಿ ಆತ್ಮಹತ್ಯೆಯ ಹಾದಿಯನ್ನು ಹಿಡಿತಾ ಇದ್ದಾರೆ ರೈತರು. ಸರ್ಕಾರ ಸ್ವಲ್ಪ ಈ ಕಡೆ ಗಮನ ಹರಿಸಬೇಕಾಗಿದೆ. ರೈತರ ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದನ್ನು ತಡೆ ಹಿಡಿಯಬೇಕಾಗಿದೆ.